ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡೋಣ. ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಸೇರಿ ಆಗುವ ಪದವೇ ನಾಮಪದ. ಹಾಗಾದರೆ ಕ್ರಿಯಾಪದದೊಂದಿಗೆ ನಾಮಪದದ ಸಂಬಂಧವನ್ನು ತಿಳಿಸುವಂತಹ ಕರ್ತೃ, ಕರ್ಮ, ಕರಣ ಮುಂತಾದವುಗಳನ್ನು ನಾವು ಕಾರಕಾರ್ಥಗಳು ಅಂತ ಕರಿತೇವೆ. ಕಾರಕಾರ್ಥವನ್ನು ವಿಭಜಿಸಿ ಹೇಳುವ ಪ್ರತ್ಯಯಗಳಿಗೆ ನಾವು ಏನಂತ ಕರಿತೇವೆ? ವಿಭಕ್ತಿ ಪ್ರತ್ಯಯಗಳು ಅಂತೇಳಿ ಸಹ ಕರಿತೇವೆ. ಹಾಗಾದರೆ ಈ ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗೆ ಬಂದು ಸೇರುವಾಗ ಹೆಚ್ಚಾಗಿ ಅಕಾರಾಂತ ಪ್ರತ್ಯಯಗಳಿಗೆ ನಕಾರವು ಬಂದು ಸೇರಿದಾಗ ರಾಮನು, ರಾಮನನ್ನು ಅನ್ನುವಂತಹ ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡ್ಬೋದು. ಏಕಾರಾಂತಕ್ಕೆ ಪದಗಳಿಗೆ ಯಕಾರವು ಮನೆಯು, ಮನೆಯಿಂದ, ಮನೆಯ ಎನ್ನುವಂತಹ ಪದ ಆದೇಶವಾಗಿ ಬರುತ್ತದೆ. ಆಡು ಭಾಷೆಯ ಪ್ರಭಾವದಿಂದ ಮನೆಯಲ್ಲಿ ಪದ ಮನೆಯಲ್ಲಿ, ಶಾಲೆಯಲ್ಲಿ ಪದ ಶಾಲಿನಲ್ಲಿ ಎಂತಲೂ ಪ್ರಯೋಗವಾಗುತ್ತಿರುವುದು ಕಂಡುಬರುತ್ತದೆ. ಹಾಗಾದರೆ ನಾವು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ. ಹಾಗಾದರೆ ಒಟ್ಟು ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡಿದಾಗ, ಗಮನಿಸಿದಾಗ ನಮಗೆ ಒಟ್ಟು ಎಷ್ಟು ಕಂಡುಬರ್ತದೆ? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಹಾಗಾದರೆ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡ್ತೇವೆ. ಅದೇ ರೀತಿ ವಿಭಕ್ತಿ ಆಯಿತು. ಪ್ರತ್ಯಯ ಯಾವ್ಯಾವುದು ನೋಡಿದಾಗ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಇಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಹಾಗಾದರೆ ಇದಕ್ಕೆ ರೂಪ ಯಾವ ರೀತಿಯಲ್ಲಿ ಆಗ್ತದೆ ಅಂತಂದರೆ, ಸಾವಿತ್ರಿ ಅನ್ನುವಂಥ ಪದ ಇದೆ ಅಂತಂದರೆ ಪ್ರಥಮ ಉ ಸಾವಿತ್ರಿಯು ಅನ್ನುವಂಥ ರೂಪವನ್ನು ಪಡ್ಕೊಳ್ತೇವೆ. ದ್ವಿತೀಯ ಅನ್ನು ಸಾವಿತ್ರಿ ಎನ್ನು, ತೃತೀಯ ಇಂದ ಅಂದರೆ ಸಾವಿತ್ರಿಯಿಂದ, ಚತುರ್ಥಿ ಗೆ, ಇಗೆ ಕೆ ಅಂದರೆ ಸಾವಿತ್ರಿಗೆ, ಪಂಚಮಿ ದೆಸೆಯಿಂದ ಅಂತಂದರೆ ಸಾವಿತ್ರಿಯ ದೆಸೆಯಿಂದ, ಷಷ್ಠಿ ಅ ಅಂತಂದರೆ ಸಾವಿತ್ರಿಯ, ಸಪ್ತಮಿ ಅಲ್ಲಿ ಅಂತಂದರೆ ಸಾವಿತ್ರಿಯಲ್ಲಿ. ಅದಕ್ಕೆ ಕಾರಕಗಳು ಸಹ ಇರ್ತವೆ. ಹಾಗಾದರೆ ಪ್ರಥಮ ಉ ಸಾವಿತ್ರಿಯು ಬಂದಾಗ ಕಾರಕ ಕರ್ತೃವಾಗಿರ್ತದೆ. ದ್ವಿತೀಯ ಅನ್ನು ಅನ್ನುವಂಥದ್ದು ಬಂದಾಗ ಕರ್ಮ ಕಾರಕ ಬರ್ತದೆ. ತೃತೀಯ ಇಂದ ಅಂದಾಗ ಕರಣ ಕಾರಕ ಬರ್ತದೆ. ಚತುರ್ಥಿ ಗೆ, ಇಗೆ ಕೆಗೆ ಸಂಪ್ರದಾನ ಅಂದರೆ ಕೊಡುವಿಕೆ ಅನ್ನುವಂತಹ ಕಾರಕ ಬರ್ತದೆ. ಪಂಚಮಿ ದೆಸೆಯಿಂದ ಅಂದರೆ ಅಪದಾನ ಅಥವಾ ಅಗಲಿಕೆ ಕಂಡುಬರ್ತದೆ. ಷಷ್ಠಿ ಅ ಅಂದರೆ ಸಂಬಂಧ ಕಂಡುಬರ್ತದೆ. ಸಪ್ತಮಿ ಅಲ್ಲಿ ಅಂತಂದಾಗ ಅಧಿಕರಣ ಅನ್ನುವಂತಹ ಕಾರಕಗಳು ಬಂದು ಸೇರ್ತದೆ. ಹಾಗಾದರೆ ವಿಭಕ್ತಿಗಳು ಒಟ್ಟು 7, ಪ್ರತ್ಯಯಗಳು 7, ಕಾರಕಗಳು ಒಟ್ಟು 7 ಏನಾಗ್ತದೆ ಕಂಡುಬರ್ತದೆ. ಇವಿಷ್ಟು ಏನು ವಿಭಕ್ತಿ ಪ್ರತ್ಯಯಗಳ ಪರಿಚಯ. ಧನ್ಯವಾದ.